ವೆಲ್ಕಮ್ ಟು ಆಶ್ ಕುಕಿಂಗ್ ಚಾನಲ್. ನಾವಿವತ್ತು ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಹೋಳಿಗೆನ ಮಾಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ 1/2 kg ಆಗೋಷ್ಟು ಕಡಲೆಬೀಜ, 1/4 kg ಆಗೋಷ್ಟು ಬೆಲ್ಲ, 1 ಕಪ್ ಹುರಿದಿರೋ ಅಂಥ ಎಳ್ಳು, 2 ಕಪ್ ಆಗೋಷ್ಟು ಮೈದಾ, 1 ಕಪ್ಪು ಚಿರೋಟಿ ರವೆ ಹಾಗೂ 4-5 ಏಲಕ್ಕಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು ಕಡಲೆಬೀಜವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಕಡಲೆಬೀಜನ ಲೋ ಫ್ಲೇಮಲ್ಲಿ ಇಟ್ಟು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಹೈ ಫ್ಲೇಮ್ ಮಾಡೋದ್ರಿಂದ ಕಡಲೆಬೀಜ ಸೀದು ಬಿಡುತ್ತೆ. ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಟು ಕಡಲೆಬೀಜನ ಫ್ರೈ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇರೋರು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಡಲೆಬೀಜನ ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡಿಕೊಂಡು 1-2 ಸಾರಿ ಇದನ್ನು ಚೆಕ್ ಮಾಡ್ಕೊಬೇಕಾಗತ್ತೆ. ನಂತರ ಇದು ಸಿಪ್ಪೆಯನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಬೇಕಾಗತ್ತೆ. ನಾನು ಇಲ್ಲಿ ಎಳ್ಳನ್ನು ಹುರಿತಾ ಇಲ್ಲ, ಆಲ್ರೆಡಿ ನಾನು ರೋಸ್ಟೆಡ್ ಆಗಿರೋದನ್ನು ತೊಗೊಂಡಿರೋದ್ರಿಂದ. ನಿಮ್ಮ ಹತ್ರ ರೋಸ್ಟೆಡ್ ಇಲ್ಲ ಅಂದರೆ ನೀವು ಎಳ್ಳನ್ನು ಸಹ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಹೋಳಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹೋಳಿಗೆ ಹಿಟ್ಟು ಮಾಡಲಿಕ್ಕೆ ನಾನು 2 ಕಪ್ ಆಗುವಷ್ಟು ಮೈದಾ, 1 ಕಪ್ ಆಗುವಷ್ಟು ಚಿರೋಟಿ ರವೆ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ಹೋಳಿಗೆ ಮಾಡುವಾಗ ಹೋಳಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ನಾವು ಅದನ್ನು ಎಷ್ಟು ಕ್ಲೀನಾಗಿ ರೆಡಿ ಮಾಡ್ಕೊಳ್ತೀವಿ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಹೋಳಿಗೆ ಹಿಟ್ಟು ರೆಡಿಯಾಗಿದೆ. ನಾನು ಇದನ್ನು 8-10 ಗಂಟೆಗಳ ಕಾಲ ಹರಳಲಿಕ್ಕೆ ಬಿಡ್ತೇನೆ. ಹಿಟ್ಟು ತುಂಬ ಚೆನ್ನಾಗಿ ಹಳ್ಳಿದಷ್ಟು ಹೋಳಿಗೆ ಕ್ಲೀನಾಗಿ ಬರುತ್ತೆ. ನಾವಿದನ್ನು ಇವಾಗ ಕ್ಲೋಸ್ ಮಾಡಿ ಬಿಡೋಣ. ನೆಕ್ಸ್ಟ್ ನಾವೀಗ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೂರಣನ ರೆಡಿ ಮಾಡಲಿಕ್ಕೆ ಸಿಪ್ಪೆ ತೆಗೆದಿರೋ ಅಂತಹ ಕಡಲೆಬೀಜನ ತಗೊಳ್ತಾ ಇದ್ದೇನೆ. ಒಂದು ಮಿಕ್ಸಿ ಜಾರ್ಗೆ ಕಡಲೆಬೀಜ, ಎಳ್ಳು ಮತ್ತು ತುರಿದಿರೋ ಅಂತಹ ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬಾರ್ದು. ನೀವು ಹಾಗೇ ಇದನ್ನು ಪುಡಿ ಮಾಡಬೇಕಾಗುತ್ತೆ. ತುಂಬ ಸಣ್ಣದಾಗಿ ಸಹ ಮಾಡಬಾರ್ದು, ತುಂಬ ದಪ್ಪದಾಗಿ ಸಹ ಪುಡಿ ಮಾಡಬಾರ್ದು. ಮೀಡಿಯಮ್ ಆಗಿ ನೀವು ಇದನ್ನು ಪುಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ 1/2 ಕಪ್ ಆಗುವಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀರನ್ನು ನೋಡಿಕೊಂಡು ನೀವು ಹಾಕೊಬೇಕಾಗತ್ತೆ. ಬೆಲ್ಲದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀವು ಬಿಸಿ ನೀರು ಹಾಕಿದ್ರೆ ಜಾಸ್ತಿ ಆದರೆ ಅದು ತೆಳುವಾಗಿ ಬಿಡುತ್ತೆ. ನೆಕ್ಸ್ಟ್ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಹೋಳಿಗೆ ಹಿಟ್ಟು ತುಂಬ ಚೆನ್ನಾಗಿ ಹರಳಿ ಬಂದಿದೆ. ನೀವು ಎಷ್ಟು ಅಗಲ ಬೇಕಾದರೂ ಹೋಳಿಗೆನ ತಟ್ಕೊಬೋದು. ಹೋಳಿಗೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿರಬೇಕು. ಹೋಳಿಗೆ ಹಿಟ್ಟನ್ನು ನೀವು ಗಟ್ಟಿಯಾಗಿ ಎಲ್ಲ ಕಲಿಸಿದ್ರೆ ಹೋಳಿಗೆ ಮಧ್ಯದಲ್ಲಿ ಕಿತ್ತೋಗುತ್ತೆ. ಹಾಗಾಗಿ ಕಲಿಸುವಾಗ ನೋಡಿಕೊಂಡು ಕಲಿಸಿ. ಈಗ ಎಕ್ಸ್ಟ್ರಾ ಇರೋ ಅಂಥದ್ದನ್ನ ತೆಗೆದುಹಾಕೋಣ. ನಾನಿಲ್ಲಿ ಬಾಳೆ ಎಲೆ ಮೇಲೆ ಹೋಳಿಗೆನ ತಟ್ತಾ ಇದ್ದೇನೆ. ಬಾಳೆ ಎಲೆ ಮೇಲೆ ನೀವು ಹೋಳಿಗೆನ ತಟ್ಟೋದ್ರಿಂದ ಡೈರೆಕ್ಟಾಗಿ ತವಾ ಮೇಲೇ ನೀವು ಹಾಕ್ಬೋದಾಗುತ್ತೆ. ಪ್ಲಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ. ನೋಡಿ, ಹೋಳಿಗೆ ಎಲ್ಲೂ ಸಹ ಸ್ವಲ್ಪ ಸಹ ಕಿತ್ತಾಗಿ ಬಂದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಒಬ್ಬಟ್ಟನ್ನು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕಾಗುತ್ತೆ, ಎರಡೂ ಬದಿ ಸಹ. ಹೈ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ನೀವು ಒಬ್ಬಟ್ಟನ್ನು ಮಾಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕಾಗತ್ತೆ.
ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಹೂರಣನ ಯಾವ ಥರ ರೆಡಿ ಮಾಡ್ಕೊತೀರಾ ಅನ್ನೋದ್ರ ಮೇಲೂ ಸಹ ಒಬ್ಬಟ್ಟು ರೆಡಿ ಆಗುತ್ತೆ. ಇದನ್ನು ಬಿಸಿ ತುಪ್ಪದೊಂದಿಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.